ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶೀಲಾ ರೆಡ್ಡಿ. ಜೀವನಕ್ಕೆ ಪ್ರೀತಿ ಪ್ರಯಾಣ. ಆ್ಯಂಡ್ ಎಸ್, ಇವತ್ತು ನಾನು ಮಲ್ಲೇಶ್ವರಂ ಕಡಲೆಕಾಯಿ ಪರಿಸೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ನಾನು ನನ್ನ ಅಕ್ಕ ನನ್ನ ತಂಗಿ. ಆ್ಯಂಡ್ ಇದಾಗಿದೆ ನನ್ನ ಇವತ್ತಿನ ಔಟ್ಫಿಟ್. ಆ್ಯಂಡ್ ಇದು ಹೋದ ಬ್ಲಾಗಲ್ಲಿ ತೋರಿಸಿದ್ನಲ್ಲ ಆ ಒಂದು ಬ್ಯಾಗ್. ಹಿಂದೆ ಮಿರರಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಔಟ್ಫಿಟ್ ಹೀಗಿದೆ. ಓಕೆ, ನೋಡುವ. ಎಸ್, ನಾವಿಲ್ಲಿ ಫಸ್ಟ್ ಹತ್ತಿದ್ದು ಬಸ್ಸು. ಆದರೆ ನನಗಂತೂ ಸಿಕ್ಕಾಪಟ್ಟೆ ವಾಮಿಟ್ ಬರೋಂಗಾಗೋಯ್ತು. ಅದಕ್ಕೆ ಅರ್ಧದಲ್ಲಿ ಇಳಿದು ಆಟೋ ಹೊತ್ಕೊಂಡು ಅಲ್ಲಿಂದ ಹೋಗಿದ್ದು ನಾವು 9ನೇ ವರ್ಷದ ರೈತ ಸ್ನೇಹಿ ಮಲ್ಲೇಶ್ವರಂ ಕಡಲೆಕಾಯಿ ಪರಿಷೆಗೆ ನಾವು ಬಂದಿದ್ದು. ಆ್ಯಂಡ್ ಬಂದಿದ್ದ ತಕ್ಷಣ ನಮಗಿಲ್ಲಿ ಜನ ತುಂಬ ಕ್ರೌಡ್ ಲಾಸ್ಟ್ ಆಗಿರೋದ್ರಿಂದ ಬಂದು ವಿಸಿಟ್ ಕೊಟ್ಟು ಹೋಗೋಣ ಅಂತ ಬಂದು. ಇವ್ರು ಬಂದಿದ್ದ ತಕ್ಷಣ ನೋಡ್ತಾ ಇರೋದು ಚಿಕ್ಕ ಚಿಕ್ಕ ವಿಗ್ರಹಗಳು. ನಂದಿಯ ವಿಗ್ರಹ ಅವರಿಗೆ ಕಾಣಿಸುತ್ತೆ. ಅಲ್ಲಿಯ ರೈತರು ಎಲ್ಲ ಆಶ್ಚರ್ಯ ಆಗಿದ್ದ ಒಂದು ಕಾರಣಕ್ಕೆ ನಂದಿಯ ವಿಗ್ರಹ ಎತ್ತರವಾಗಿ ಬೆಳೆಯೋದಕ್ಕೆ ಸ್ಟಾರ್ಟ್ ಆಯ್ತಂತೆ. ಆಗ ಯಾರೋ ಒಬ್ಬರು ನಂದಿಯ ತಲೆ ಮೇಲೆ ಒಂದು ಕಬ್ಬಿಣದನ್ನ ಹೊಡೆದು ಇನ್ನು ಬೆಳಿಬಾರ್ದು ಅಂತ ಹೊಡಿತಾರೆ. ಅದಾದ್ಮೇಲೆ ಇದು ದೇವಿ ಅಂದರೆ ದೇವರದು ಒಂದು ಸೂಚನೆನೇ ಇರಬಹುದು ಅಂತ ರೈತರೆಲ್ಲ ತಿಳಿದು ಅಲ್ಲಿಯ ಒಂದು ಊರಿನಲ್ಲಿ ನಂದಿಯ ಒಂದು ವಿಗ್ರಹವನ್ನು ಸ್ಟಾರ್ಟ್ ಮಾಡ್ತಾರೆ, ಅಂದರೆ ದೇವಸ್ಥಾನ ಕಟ್ತಾರೆ. ಅದು ಇವಾಗ ಬಸವನಗುಡಿ ಅಥವಾ ಬುಲ್ ಟೆಂಪಲ್ ಅಂತ ಕರೀತಾರೆ. ಅದು ಎಷ್ಟು 15 ಅಡಿ ಎತ್ತರ ಮತ್ತು 20 ಅಡಿ ಉದ್ದ ಇದೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿ ವರ್ಷವೂ ಕೂಡ ತಾವು ಬೆಳೆದಿರುವಂಥ ಮೊದಲನೇ ಬೆಳೆ ಅದು ನಮ್ಮ ನಂದಿಗೆ ಸೇರಬೇಕು ಅಂತ ಹೇಳಿ ನಂದಿಗೆ ಅರ್ಪಿಸ್ತಾರೆ. ಅಂದರೆ ರೈತರು ವರ್ಷದ ಮೊದಲ ಕಡಲೆಕಾಯಿ ಕೊಯ್ಲು ಮಾಡುವ ದಿನವನ್ನು ಬಸವನಗುಡಿ ಬುಲ್ ಟೆಂಪಲ್ ಸುತ್ತಮುತ್ತ ಕಡಲೆಕಾಯಿ ಪರಿಷೆ ಎಂದು ಆಚರಿಸಲಾಗುತ್ತದೆ. ಇದು 2 ರಿಂದ 3 ದಿನ ನಡೆಯುವಂಥ ಜಾತ್ರೆ. ಅದಲ್ಲದೆ ಇಲ್ಲಿ ಬರೀ ಕಡಲೆಕಾಯಿನ ಮಾತ್ರ ಅಲ್ಲ, ರೈತರು ತಾವು ಬೆಳೆಯುವಂಥ ಒಂದು ಕಡಲೆಕಾಯಿ, ಅದರಲ್ಲೂ ವಿಧ ವಿಧವಾದಂಥ ಕಡಲೆಕಾಯಿ, ಅದಲ್ಲದೆ ವಿಗ್ರಹಗಳಾಗಿರ್ಬೋದು, ರುದ್ರಾಕ್ಷಿಗಳಾಗಿರ್ಬೋದು, ಇಲ್ಲ ಕಡಲೆಕಾಯಿ ಅಂದರೆ ಕಡಲೆ ಬೀಜ ಸುಳಿದು ಅದನ್ನು ಬೇಯಿಸುವಂಥದ್ದಾಗಿರ್ಬೋದು, ಇಲ್ಲ ಅಂತಂದರೆ ತಾವು ಕೈಯಿಂದ ಮಾಡಿರುವಂಥ ಕ್ರಾಫ್ಟ್ ವರ್ಕ್ ಆಗಿರ್ಬೋದು, ಇಲ್ಲ ಆಹಾರಗಳಾಗಿರ್ಬೋದು, ಪ್ರತಿ ಒಂದನ್ನು ತಂದು ಕಡಲೆಕಾಯಿ ಪರಿಷೆ ದಿನ ದೇವರ ಹೆಸರಲ್ಲಿ ತಮ್ಮ ಒಂದು ವ್ಯಾಪಾರನ ಶುರು ಮಾಡ್ತಾರೆ. ಮೊದಲು ದೇವ್ರಿಗೆ ಅರ್ಪಿಸಿ ನಂತರ ಅವ್ರ ಜೀವನ ಸಾಗಿಸ್ತಾರೆ. ನಾನು ತಿಳ್ಕೊಂಡಿರೋ ತಪ್ಪು, ಇವ್ರದ್ದು ಇತಿಹಾಸನೇ ಬೇರೆ ಇದೆ ಅಂದರೆ ನೀವು ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ಓದ್ತೀನಿ. ಆ್ಯಂಡ್ ಇಲ್ಲಿ ಕಾರ್ತಿಕದಲ್ಲಿ ದೀಪ ಹಚ್ಚೋದ್ರಿಂದ ದೇವರಲ್ಲಿ ಏನೋ ಒಂದು ಪ್ರಾರ್ಥನೆ ಇಟ್ಕೊಂಡು ದೀಪ ಹಚ್ಚಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಕೂಡ 265 ಬತ್ತಿ ಇರುವಂಥ ಒಂದು ದೀಪನ ದೇವ್ರಿಗೆ ದೀಪ ಹಚ್ತೀವಿ. ಆ್ಯಂಡ್ ದೀಪ ಹಚ್ಚಿದ ನಂತರ ನಮ್ಮ ನಡೆ ಮನೆ ಕಡೆ. ಆ್ಯಂಡ್ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ಆ್ಯಂಡ್ ಕಡಲೆಕಾಯಿ ಪರಿಷೆ ಯಾರೆಲ್ಲ ಹೋಗಿದ್ರಿ
ಕಮೆಂಟ್ ಮಾಡಿ. ಚೆನ್ನಾಗಿತ್ತು ಅನ್ಕೋತೀನಿ. ಇನ್ನಷ್ಟು ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಆದಷ್ಟು ಬೇಗ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕಂಟೆಂಟ್ ಜೊತೆ ಬರ್ತೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ತುಂಬ ನಂಬಿದ್ದೀನಿ. ಸಪೋರ್ಟ್ ಮಾಡಿ ಗೈಸ್. ಟ್ರೈನಲ್ಲಿ ಮಲ್ಲೇಶ್ವರಂದು ಏನು ಕಡಲೆಕಾಯಿ ಪರಿಷೆ ಐತೆ ಎಲ್ಲ ನೋಡಿಕೊಂಡು ಏನೇನು ಬೇಕಾದ್ರೆ ತಗೊಂಡು ಹೊರಟಿದ್ದೀವಿ. ಇವಾಗ ಇಲ್ಲಿಗೆ ನನ್ನ ಬ್ಲಾಗ್ ಎಂಡ್.